ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಹೇಳ್ತಾ, ಇವತ್ತಿನ ತರಗತಿಯ ವಿಶೇಷತೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ GPSTRಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ 2 ಆಗಿರ್ತಕ್ಕಂಥ ವಿವರಣಾತ್ಮಕ ಉತ್ತರಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿವರಣಾತ್ಮಕ ಉತ್ತರಗಳು ಯಾವ ರೀತಿಯಾಗಿ ಬರ್ತವೆ? ಸಮಾಜ ವಿಜ್ಞಾನದಲ್ಲಿ ಜಿಯೋಗ್ರಫಿ ಆಗಿರ್ಬೋದು, ಅದನ್ನು ಭೂಗೋಳಶಾಸ್ತ್ರ ಅಂತ ಕರಿತೀವಿ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ, ಈ ರೀತಿಯಾಗಿ ಹಲವಾರು ವ್ಯವಹಾರ ಅಧ್ಯಯನ ಎಲ್ಲಾ ಟಾಪಿಕ್ಗಳ ಮೇಲೆ 2 ರಿಂದ 3 ಕ್ವಶನ್ಗಳನ್ನು ಕೇಳ್ಕೊತಾ ಹೋಗ್ತಾರ ಅವರು. ಹೌದಾ? ಹಾಗಾದ್ರೆ ನಾವು ಏನನ್ನ ನೋಡ್ತೀವಿ, ಯಾವ ತರ ಬರ್ತವೆ ಕ್ವಶನ್ಗಳು ಅನ್ನೋದನ್ನು ಕೂಡ ನಾನು ಹಿಂದಿನ ತರಗತಿ ಒಳಗೆ ನಾನು ಮಾಡಿದ್ದೀನಿ. ಅದಕ್ಕೆ ಸಂಬಂಧ ಕ್ಲಾಸಸ್ಗಳನ್ನು ಕೂಡ ನಾನು ಮಾಡಿದ್ದೇನೆ. ನೋಡ್ರಿ, ಹಾಗಾದ್ರೆ ಭೂ ಸ್ವರೂಪಗಳು ಅಂತಕ್ಕಂಥ ಒಂದು ಟಾಪಿಕ್ ಇದೆ. ಅದರಲ್ಲಿ ಪರ್ವತಗಳು ಬರ್ತವೆ, ಮೈದಾನಗಳು ಬರ್ತವೆ, ಪ್ರಸ್ಥಭೂಮಿಗಳು ಬರ್ತವೆ, ಮರಭೂಮಿಗಳು, ದ್ವೀಪಗಳು, ಈ ರೀತಿಯಾದಂತಹ ಟಾಪಿಕ್ಗಳು ಬರ್ತವೆ. ಅದರೊಳಗೆ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ರೈಸ್ ಆಗ್ತವೆ ಅಂತಕ್ಕಂಥದ್ದು ನಾವು GPSTರಲ್ಲಿ ಏನ್ ಮಾಡ್ಬಿಡ್ತೀವಿ, ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳು ಇರ್ತಾವಲ್ಲ, 50 ಕ್ವಶನ್ಗಳು ಇರ್ತವೆ. ಪತ್ರಿಕೆ 2ರಲ್ಲಿ ಸಮಾಜ ವಿಜ್ಞಾನ ಪತ್ರಿಕೆ ಬರೆಯುವಂತವ್ರು, ಸಮಾಜ ವಿಜ್ಞಾನ ಟೀಚರ್ಸ್ ಆಗುವಂತವ್ರು, ಅದರಲ್ಲಿ 150 ಮಾರ್ಕ್ಸಿನ ಪೇಪರ್. ಅದರಲ್ಲಿ ಒಂದು ಪಾರ್ಟ್ 50 ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು 50. ನಂತರ 100 ಮಾರ್ಕ್ಸಿಗೆ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದನ್ನ ನಾವು PUCಯಲ್ಲಿ ಏನು ನೋಟ್ಸ್ ಬರ್ದಿರ್ತೀವಲ್ಲ, ಪೇಪರ್ ಅನ್ನ ಬರೀತೀವಿ, ಆ ರೀತಿಯಾಗಿರುತ್ತೆ. ಅದನ್ನ ನೀವು ನಿಮ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ಪ್ರಿವಿಯಸ್ ಕ್ವಶನ್ ಪೇಪರ್ ನೀವು ಬುಕ್ಸ್ ಸಿಗುತ್ತೆ, ಅದನ್ನ ತೆಗೆದು ನೋಡಿದ್ರು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅದನ್ನ ಮುಂದೆ ಯಾವ ರೀತಿಯಾಗಿ ಬರ್ತವೆ, ಹಿಂದೆ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತಕ್ಕಂಥ ವಿಡಿಯೋ ಕೂಡ ನಾನು ಮಾಡ್ತೀನಿ. ಈಗ ಭೂ ಸ್ವರೂಪಗಳು ಅಂತಕ್ಕಂಥ ಟಾಪಿಕ್ ಮೇಲೆ ಇವತ್ತು ನಾವು ನೋಡೋಣ. ಅದರಲ್ಲಿ ಯಾವ ರೀತಿಯಾಗಿ ಒಂದೊಂದು ಅಧ್ಯಯನದ ಮೇಲೆ ಅಲ್ಲಿ ಇರ್ತಕ್ಕಂಥ ಪರ್ವತಗಳಾಗಿರ್ಬಹುದು, ಮೈದಾನಗಳಾಗಿರಬಹುದು, ಪ್ರಸ್ಥಭೂಮಿಗಳಾಗಿರಬಹುದು, ಅವುಗಳ ಪ್ರಕಾರಗಳು, ಅವು ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥದ್ರ ಕುರಿತು ನೋಡೋಣ. ನೋಡ್ರಿ, ಹಾಗಾದ್ರೆ ಮೊದಲನೇದಾಗಿ ಭೂ ಸ್ವರೂಪಗಳು ಅಂತಕ್ಕಂಥದ್ದು ಒಂದು ಬರುತ್ತೆ. ಯಾವುದು? ಭೂ ಸ್ವರೂಪಗಳು. ಹಾಗಾದ್ರೆ ಭೂ ಸ್ವರೂಪಗಳು ಎಂದ್ರೇನು? ಭೂ ಸ್ವರೂಪಗಳಂದ್ರೇನು? ಭೂ ಸ್ವರೂಪಗಳಂತಂದ್ರೆ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪಗಳೆಂದು ಕರೆಯುತ್ತೇವೆ. ಭೂಮಿಯ ಮೇಲೆ ಇರುವಂತಹ ವಿವಿಧ ಮೇಲ್ಮೈ ಲಕ್ಷಣಗಳನ್ನ, ಭೂಮಿ ಮೇಲೆ ಇರ್ತಕ್ಕಂಥ ವಿವಿಧ ಮೇಲ್ಮೈ ಲಕ್ಷಣವನ್ನ ನಾವು ಭೂಸ್ವರೂಪ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೂಮಿ ಮೇಲೆ ಕಾಣ್ತಕ್ಕಂಥ ವಿವಿಧ ರೀತಿಯಾದಂತಹ ಭೂಸ್ವರೂಪಗಳೇನಿರ್ತಾವಲ್ಲ, ಲಕ್ಷಣಗಳೇನಿರ್ತಾವಲ್ಲ, ಅವುಗಳನ್ನು ನಾವು ಭೂಸ್ವರೂಪಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾಗಿರ್ತವೆ ಭೂಸ್ವರೂಪಗಳು, ಏನೇನು, ಎಷ್ಟು ಪ್ರಕಾರಗಳು ಇರ್ತವೆ ಅಂತಕ್ಕಂಥ ನೋಡೋದಾದ್ರೆ, ಭೂಸ್ವರೂಪಗಳ ವಿಧಗಳು, ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬಹುದು. ಭೂಸ್ವರೂಪಗಳ ವಿಧಗಳನ್ನು ಕುರಿತು ತಿಳಿಸಿರಿ ಅಥವಾ ವಿವರಿಸಿರಿ ಅಥವಾ ವಿಶ್ಲೇಷಿಸಿರಿ ಅಂತ ಕೇಳಬಹುದು ಪ್ರಶ್ನೆಯನ್ನು. ಅವಾಗ ನಾವು ಯಾವ ರೀತಿಯಾಗಿ ಬರೀಬೇಕಾಗತ್ತಂದ್ರೆ, 2 ಮಾರ್ಕ್ಸಿಗೆ ಏನಾದ್ರು ಕೇಳಿದ್ರೆ ಸುಮಾರು 4 ರಿಂದ 5 ಪಾಯಿಂಟ್ ಬರೆಯಕ್ಕೆ ಟ್ರೈ ಮಾಡ್ರಿ. 3 ಮಾರ್ಕ್ಸಿಗೆ ಏನಾದ್ರು ಕ್ವಶನ್ ಬಂದಿದ್ರೆ ಅದನ್ನ 6 ರಿಂದ 7 ಪಾಯಿಂಟ್, ಸಾಧ್ಯವಾದ್ರೆ 8 ಪಾಯಿಂಟ್ ಬರೆಯಕ್ಕೆ ಟ್ರೈ ಮಾಡ್ರಿ. ನಿಮಗೆ ಅದಕ್ಕೆ ಸರಿಯಾದಂತ ಅಂಕ ಸಿಗುತ್ತೆ. ಹಾಗಾದ್ರೆ ಭೂ ಸ್ವರೂಪಗಳಲ್ಲೂ ಅದರ ವಿಧಗಳು ಯಾವ್ಯಾವು ನೋಡೋದಾದ್ರೆ, ಮೊದಲನೇದಾಗಿ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ಮರಭೂಮಿಗಳು ಮತ್ತೆ ದ್ವೀಪಗಳು ಅಂತಕ್ಕಂಥದ್ದು ಇವು ಭೂಸ್ವರೂಪದ ವಿಧಗಳು. ಒಟ್ಟು 5 ಭೂಸ್ವರೂಪದ ವಿಧಗಳನ್ನ ನಾವು ನೋಡ್ತೀವಿ. ಭೂಸ್ವರೂಪದ ವಿಧಗಳು ನೋಡ್ರಿ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳು ನೀವು ಸರಿಯಾದಂತಹ ನಂಬರ್ ಹಾಕಿನೇ ಬರೆದ್ರೆ ಉತ್ತಮ ಅಂತ ನನ್ನ ಪ್ರಕಾರ. ನಾನು ಬರೆದಿರೋ ಪ್ರಕಾರ ನಾವು 2022ರಲ್ಲಿ ಕರೆದಿರ್ತಕ್ಕಂಥ GPSTR ಎಕ್ಸಾಮ್ ಅಲ್ಲಿ ಬರ್ತಿದ್ವಲ್ಲ, ಅದರಲ್ಲಿ ಅಂಕಗಳನ್ನ ನೀವು ಡಾಟ್ ಹಾಕಿ ಸ್ಟಾರ್ ಹಾಕಿ ಬರೆದ್ಬಿಟ್ರೆ ಎಷ್ಟು ಪಾಯಿಂಟ್ ಬರ್ದಿದ್ದೀರಿ ಅಂತಕ್ಕಂಥದ್ದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಹಾಗಾಗಿ ಬೇಗ ನಂಬರ್ ಹಾಕ್ಬಿಟ್ರೆ ಅವರಿಗೆ ಅಲ್ಲೇ ಮೇಲೆ ನಂಬರ್ ಎಷ್ಟು ಪಾಯಿಂಟ್ ಬರ್ದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಂಬರ್ ಹಾಕೋದು ತುಂಬಾ ಒಳ್ಳೇದಂತ ನನ್ನ ಅಭಿಪ್ರಾಯ. ನಿಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಆ ತರ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಸ್ಕೋರ್ ಮಾಡ್ಬೇಕಂದ್ರೆ, ಹೆಚ್ಚು ಸ್ಕೋರ್ ಬರ್ಬೇಕಂತಂದ್ರೆ ನಂಬರ್ಗಳನ್ನ ಹಾಕೋದು ಒಂದು ಉತ್ತಮವಾದಂತಹ ಐಡಿಯಾ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ನೋಡ್ರಿ, ನಿಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅದನ್ನ ಹಾಕ್ರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ವಿಡಿಯೋನ ಶೇರ್ ಮಾಡ್ರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಜೊತೆ ಇನ್ನೂ ಯೂಟ್ಯೂಬ್ ಜಾಯಿನ್ ಆಗಿಲ್ಲ ಅದನ್ನ ಜಾಯಿನ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ನಿಮಗೆ ಮುಂದೆ ಬರ್ತಕ್ಕಂಥ GPSTRಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯಾದಂತಹ ಕ್ಲಾಸಸ್ಗಳನ್ನ, ಹಿಸ್ಟ್ರಿ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರಬಹುದು, ಮತ್ತೆ ವ್ಯವಹಾರ ಅಧ್ಯಯನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಎಲ್ಲಾ ಟಾಪಿಕ್ಗಳ ಮೇಲೆ ನಾನು
2ರಿಂದ 3 ಅಂಕಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದಕ್ಕಂತ ವಿವರಣಾತ್ಮಕ ಪ್ರಶ್ನೆಗೆ ಉತ್ತರವನ್ನು ನಾನು ರೆಡಿ ಮಾಡಿ ವಿಡಿಯೋಸ್ ಅನ್ನು ಮಾಡ್ತಾ ಇರ್ತೀನಿ. ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ, ಕ್ಲಾಸಸ್ ಇದಾವೆ GPST ಗೆ ಸಂಬಂಧಪಟ್ಟಂತಹ ಹಲವಾರು ಕ್ಲಾಸಸ್ಗಳಿದಾವೆ. ಅದರಲ್ಲಿ ಕೇವಲ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಜಾಸ್ತಿ ಕ್ಲಾಸಸ್ ಅನ್ನು ಮಾಡಿರೋದು ನೋಡ್ತೀರಿ. ಬಟ್ ಪತ್ರಿಕೆ 2ರಲ್ಲಿ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿಯಾಗಿ ಅಂತಕ್ಕಂಥದ್ದು ಕ್ಲಾಸಸ್ಗಳು ತುಂಬಾ ಕಡಿಮೆ. ಹಾಗಾಗಿ ಇವತ್ತು ನಾವು ಅದರ ಕುರಿತು ಮಾಡೋಣ. ಹಾಗಾದ್ರೆ ನೋಡಿ, ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಜೊತೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮೊದಲನೇದಾಗಿ ಪರ್ವತಗಳು ನೀವು ನೋಡಿದ್ರಿ. ಭೂ ಸ್ವರೂಪದ ಪ್ರಕಾರಗಳಲ್ಲಿ ಮೊದಲನೇದಾಗಿ ಪರ್ವತಗಳು ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ. ಅದ್ರ ನೋಡ್ರಿ, ಪರ್ವತಗಳಂದ್ರೆ ಏನು, ಯಾವ ರೀತಿ ಪರ್ವತಗಳ ಮೇಲೆ ಕ್ವಶನ್ಸ್ ಬರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನೋಡ್ರಿ ಇದು. ಸಾಮಾನ್ಯವಾಗಿ ಶಿಲಾಸ್ತರಗಳು, ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾದ ಭೂಸ್ವರೂಪಗಳೇ ಪರ್ವತಗಳು. ಒಂದು ವೇಳೆ ಅವರು ಪರ್ವತಗಳ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿರಿ ಅಂತ ಕೇಳಿದ್ರೆ, ಯಾವುದೇ ಪ್ರಶ್ನೆ ಆಗಲಿ ಅದರ ಮಹತ್ವ, ಅದರ ವಿಧಗಳು ತಿಳಿಸ್ರಿ ಅಂತಂದ್ರೆ ಅದನ್ನು ಡೈರೆಕ್ಟ್ ಆಗಿ ಆನ್ಸರ್ ಬರೆಯಕ್ ಹೋಗ್ಬೇಡ್ರಿ. ವಿಧಗಳು ಅಂತ ಹೇಳಿ ಒಂದು 5 ಪಾಯಿಂಟ್ ಬರ್ಬಿಡಕ್ ಹೋಗ್ಬೇಡ್ರಿ. ಅದು ಪರ್ವತ ಅಂದ್ರೆ ಏನು, ಅಥವಾ ಜ್ವಾಲಾಮುಖಿ ಅಂತ ಕೇಳಿದ್ರೆ ಅನ್ಕೊಡ್ರಿ, ಜ್ವಾಲಾಮುಖಿ ಅಂದ್ರೆ ಏನು. ಭೂಕಂಪ ಅಂತ ಕೇಳಿದ್ರೆ ಅನ್ಕೊ, ಭೂಕಂಪದ ವಿಧಗಳನ್ನ ತಿಳಿಸಿರಿ ಅಥವಾ ಅಲೆಗಳನ್ನು ತಿಳಿಸಿರಿ ಅಂತ ಏನಾದ್ರು ಪ್ರಶ್ನೆ ಬಂದಿತ್ತಂದ್ರೆ ಅದನ್ನ ಸ್ಟಾರ್ಟಿಂಗ್ ನೀವು ಭೂಕಂಪ ಅಂದ್ರೆ ಏನು, ಜ್ವಾಲಾಮುಖಿ ಅಂದ್ರೆ ಏನು ಅಂತಕ್ಕಂಥ ಒಂದು ಡೆಫಿನೇಷನ್ ಬರೆದು ಆಮೇಲೆ ಅದರ ಉತ್ತರವನ್ನು ಬರೆದಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಔಟ್ ಆಫ್ ಔಟ್ ಅಂಕಗಳು ಸಿಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ದಯವಿಟ್ಟು ಆ ತರ ಫಾಲೋ ಮಾಡ್ರಿ. ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದಕ್ಕಿಂತ ಒಂದು ಅದರ ಅರ್ಥ ಏನು, ಅದರ ಅರ್ಥ ಬರೆದು ಡೆಫಿನೇಷನ್ ಬರೆದ್ರೆ ತುಂಬಾ ಅನುಕೂಲವಾದಂತು. ನೋಡ್ರಿ, ಹಾಗಾದ್ರೆ ಅವ್ರು ಏನ್ ಕೇಳಿದಾರೆ ಇಲ್ಲಿ, ಪರ್ವತಗಳ ಪ್ರಾಮುಖ್ಯತೆ ಅಂತಕ್ಕಂಥದ್ದನ್ನು ಕೇಳಿದ್ರು. ಹಾಗಾದ್ರೆ ಪರ್ವತ ಅಂದ್ರೇನು, ಸಾಮಾನ್ಯವಾಗಿ ಶಿಲಾಸ್ತರಗಳು, ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾದ ಭೂಸ್ವರೂಪಗಳೇ ಪರ್ವತಗಳು ಅಂತಕ್ಕಂಥದ್ದು. ಪರ್ವತ ಅಂದ್ರೆ ಶಿಲಾಸ್ತರಗಳು ಅಥವಾ ಮಡಿಕೆಗಳು, ಜ್ವಾಲಾಮುಖಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ, ಭೂಮಿಯ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಭೂಸ್ವರೂಪಗಳನ್ನ ನಾವು ಪರ್ವತಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡ್ರೆ, ಪರ್ವತಗಳ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿರಿ. ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಆಗಿರೋದು ನಿಮ್ಗೆ ಕಂಡು ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನ ನೋಡ್ಕೊಳ್ರಿ. ಪರ್ವತದಿಂದ ಏನನ್ನ ಉಪಯೋಗ ಇದೆ, ಏನೇನು ಅದರ ಪ್ರಾಮುಖ್ಯತೆ ಇದೆ ಅಂತಕ್ಕಂಥ ನೋಡೋದಾದ್ರೆ ನೋಡ್ರಿ, 2 ದೇಶಗಳ ನಡುವಿನ ಸ್ವಾಭಾವಿಕ ಗಡಿಯನ್ನು ನಿರ್ಮಿಸುತ್ತದೆ. ಎಕ್ಸಾಂಪಲ್ ನಮ್ದೇ ಇಂಡಿಯಾ ಮತ್ತೆ ಪಾಕಿಸ್ತಾನ ಆಗಿರ್ಬೋದು, ಅಥವಾ ಇಂಡಿಯಾ ಮತ್ತೆ ಚೀನಾದಲ್ಲಿ ನೇಪಾಳ, ಎರಡು ಒಂದು ದೇಶ ಇನ್ನೊಂದು ದೇಶಗಳ ಮೇಲೆ ಇದು ಗಡಿಯನ್ನ, ಸ್ವಾಭಾವಿಕ ಗಡಿಯನ್ನ ನಿರ್ಮಿಸುತ್ತೆ. ಸ್ವಾಭಾವಿಕ ಗಡಿಯಾಗಿ ಇದು ಅದರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಹೌದಾ? ಹಾಗಾದ್ರೆ ಮುಂದೆ ನೋಡ್ರಿ, 2ನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳಾಗಿರ್ತಕ್ಕಂಥ ಖನಿಜಗಳಾಗಿರ್ಬೋದು, ಸಸ್ಯವರ್ಗ, ಅರಣ್ಯ, ಖನಿಜಗಳು, ನೀರು, ಗಾಳಿ, ಬೆಳಕು, ಈ ರೀತಿಯಾದಂತಹ ಹಲವಾರು ಸಂಪನ್ಮೂಲಗಳಿಗೆ ಇದು ಉಗ್ರಾಣವಾಗಿರ್ತಕ್ಕಂಥವು. ಜಲವಿದ್ಯುತ್ ಶಕ್ತಿಗೆ ನೀರನ್ನು ಪೂರೈಸುತ್ತದೆ. ಜಲವಿದ್ಯುತ್ ಶಕ್ತಿಗೆ ನೀರನ್ನು ಪೂರೈಸುವಂಥದ್ದು. ನದಿಗಳ ಉಗಮ ತಾಣವಾಗಿದೆ. ಹಲವಾರು ನದಿಗಳ ಉಗಮ ಸ್ಥಾನ ಪರ್ವತಗಳು. ವಾಯುಗುಣದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ವಾಯುಗುಣದ ಮೇಲೆ ಇದು ಉತ್ತಮ ಪರಿಣಾಮವನ್ನು ಬೀರುವಂತಹ ಕಾರ್ಯವನ್ನು ಮಾಡುತ್ತೆ. ಜೊತೆಗೆ ಪ್ರವಾಸಿಗರ ಆಕರ್ಷಕ ತಾಣಗಳಾಗಿವೆ. ಪ್ರವಾಸಿಗರನ್ನು ಆಕರ್ಷಿಸುವಂತಹ ಒಂದು ಅತ್ಯದ್ಭುತವಾದ ತಾಣಗಳಾಗಿರ್ತಕ್ಕಂಥವು. ರಮಣೀಯ ಆಕರ್ಷಕ ದೃಶ್ಯಗಳನ್ನು ಹೊಂದಿದೆ. ರಮಣೀಯ ಆಗಿರ್ತಕ್ಕಂಥ ಅಂದ್ರೆ ಆಕರ್ಷಣೀಯವಾದಂತಹ ದೃಶ್ಯಗಳನ್ನು, ಸ್ಥಳಗಳನ್ನ ಅಲ್ಲಿ ಹೊಂದಿರತಕ್ಕಂಥದ್ದು. ನಡುತೋಪು ಬೆಳೆಗಳಿಗೆ ಪೂರಕವಾಗಿದೆ ಅಂತಕ್ಕಂಥದ್ದು. ನಡುತೋಪು ಬೆಳೆಗಳಿಗೆ ಪೂರಕವಾಗಿದೆ ಅಂತಕ್ಕಂಥ. ಈ ರೀತಿಯಾಗಿ ಪರ್ವತಗಳ ಪ್ರಾಮುಖ್ಯತೆಯನ್ನು ಕುರಿತು ನಾವು ನೋಡ್ತೀವಿ. ಒಂದ್ ವೇಳೆ ಇವರು 2 ಮಾರ್ಕ್ಸಿಗೆ ಕೇಳಿದ್ರೆ 4ರಿಂದ 5 ಪಾಯಿಂಟ್ ಅನ್ನ ಬರೀರಿ. 3 ಕ್ವಶನ್ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಕೇಳಿದ್ರೆ 8 ಪಾಯಿಂಟ್, 6ರಿಂದ 8 ಪಾಯಿಂಟ್ ಅನ್ನು ಬರೆದ್ರೆ ಇದು ಔಟ್ ಆಫ್ ಔಟ್ ಅಂಕವನ್ನ ತೆಗೆದುಕೊಳ್ಬಹುದು. 3ಕ್ಕೆ 3, 2ಕ್ಕೆ 2 ಅಂಕಗಳನ್ನು ತೆಗೆದುಕೊಳ್ಬಹುದು. ಹೌದಾ? 2 ರೀತಿಯಾದಂತಹ ಪ್ರಶ್ನೆಗೆ ಇದು ಉತ್ತರಗಳನ್ನ ಇಲ್ಲಿ ಬರೀಬಹುದು. ಹಾಗಾದ್ರೆ ಪರ್ವತ ಅಂದ್ರೆ ಏನು? ಸಾಮಾನ್ಯವಾಗಿ ಶಿಲಾಸ್ತರಗಳು, ಮಡಿಕೆಗಳು ಮತ್ತು ಜ್ವಾಲಾಮುಖಿಗಳಿಂದ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾದ ಭೂಸ್ವರೂಪಗಳನ್ನು ಪರ್ವತಗಳನ್ನು ಕರಿತೀವಿ. ಅದರ ಪ್ರಾಮುಖ್ಯತೆ ನೋಡಿದ್ರಿ. 2 ದೇಶಗಳ ನಡುವೆ ಸ್ವಾಭಾವಿಕ ಗಡಿಯನ್ನು ನಿರ್ಮಿಸುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣವಾಗಿದೆ. ಜಲವಿದ್ಯುತ್ ಶಕ್ತಿಗೆ ನೀರನ್ನು ಪೂರೈಸುತ್ತದೆ. ನದಿಗಳ ಉಗಮ ತಾಣವಾಗಿದೆ. ವಾಯುಗುಣದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ. ಪ್ರವಾಸಿಗರ ಆಕರ್ಷಕ ತಾಣಗಳಾಗಿವೆ. ರಮಣೀಯ ಆಕರ್ಷಕ ದೃಶ್ಯಗಳನ್ನು ಹೊಂದಿವೆ. ನಡುತೋಪು ಬೆಳೆಗಳಿಗೆ ಪೂರಕವಾಗಿವೆ. ಇದು ಪರ್ವತಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತಹ ಉತ್ತರ. ನೋಡ್ರಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಪರ್ವತಗಳ ಪ್ರಕಾರಗಳು ಯಾವ್ಯಾವು? ಪರ್ವತಗಳ
ಪ್ರಕಾರಗಳು, ಎಷ್ಟು ರೀತಿಯಾದಂತಹ ಪರ್ವತಗಳನ್ನು ನಾವು ನೋಡಬಹುದು ನೋಡ್ರಿ. ಹಾಗಾದ್ರೆ ಇದು ಮೊದಲನೇ ಪ್ರಕಾರ ಮಡಿಕೆ ಪರ್ವತಗಳು ಅಂತ ಕರಿತೀವಿ, ಎರಡನೇದು ಖಂಡಾಂತರ ಪರ್ವತಗಳು ಅಂತ ಕರಿತೀವಿ, ಮೂರನೇದು ಜ್ವಾಲಾಮುಖಿ ಪರ್ವತಗಳು ಅಂತಕ್ಕಂಥದ್ದು. ಈ ರೀತಿಯಾದಂತಹ 3 ಪ್ರಕಾರಗಳನ್ನ ನೋಡ್ತೀವಿ. ಪರ್ವತಗಳ ಪ್ರಕಾರಗಳು ಮಡಿಕೆ ಪರ್ವತಗಳು, ಖಂಡಾಂತರ ಪರ್ವತಗಳು ಮತ್ತು ಜ್ವಾಲಾಮುಖಿ ಪರ್ವತಗಳು ಅಂತಕ್ಕಂಥದ್ದು 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ಮುಂದೆ ಮತ್ತೆ ಇನ್ನೊಂದು ಭೂಸ್ವರೂಪ ಯಾವುದು? ಎರಡನೇದಂತಂದ್ರೆ ಪ್ರಸ್ಥಭೂಮಿಗಳು ಅಂತಕ್ಕಂಥದ್ದು. ಭೂಸ್ವರೂಪಗಳಲ್ಲಿ ಮೊದಲನೇದಾಗಿ ನೋಡಿದ್ವಿ ಪರ್ವತಗಳು, ಈಗ ಎರಡನೆಯ ಭೂಸ್ವರೂಪ ಯಾವುದಪ್ಪ ಅಂತಂದ್ರೆ ಪ್ರಸ್ಥಭೂಮಿಗಳು ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಸ್ಥಭೂಮಿ ಅಂದ್ರೆ ಏನು? ಈಗ ಒಂದ್ ವೇಳೆ ಪ್ರಸ್ಥಭೂಮಿಗಳ ಪ್ರಕಾರವನ್ನು ಬರೀರಿ ಅಥವಾ ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಏನಾದ್ರು ಕೇಳಿದಿದ್ರೆ ಪ್ರಶ್ನೆ ಆದ್ರೆ, ನೀವು ಡೈರೆಕ್ಟ್ ಆಗಿ ಅದರ ಪ್ರಾಮುಖ್ಯತೆ ಅಥವಾ ಪ್ರಕಾರಗಳನ್ನು ಬರೆಯಕ್ ಹೋಗ್ಬಿಡ್ರಿ, ಸ್ವಲ್ಪ ಡೆಫಿನೇಷನ್ ಬರೀರಿ, ಅದರ ಅರ್ಥ ಏನು, ಪ್ರಸ್ಥಭೂಮಿ ಅಂದ್ರೆ ಏನು ಅಂತಕ್ಕಂಥದ್ದು ಬರೀರಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಆಕರ್ಷವಾದಂತಹ ಟಾಪಿಕ್ ಅನ್ನು ನೀವು ಬರ್ದಂಗಲ್ಲಿ ಕಾಣುತ್ತೆ. ಹಾಗಾದ್ರೆ ನೋಡ್ರಿ, ಏನು ಪ್ರಸ್ಥಭೂಮಿಗಳಂದ್ರೇನು? ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಭೂಸ್ವರೂಪಗಳನ್ನು ಪೀಠಭೂಮಿ ಅಥವಾ ಪ್ರಸ್ಥಭೂಮಿ ಎಂದು ಕರೆಯುತ್ತೇವೆ. ಸಮತಟ್ಟಾದ ಮೇಲ್ಭಾಗ, ಭೂಮಿಯ ಸಮತಟ್ಟಾದ ಮೇಲ್ಭಾಗ ಜೊತೆಗೆ ಕಡಿದಾದ ಬದಿಗಳಿಂದ ಕೂಡಿರ್ತಕ್ಕಂತಹ ಸ್ವರೂಪಗಳನ್ನ ಪೀಠಭೂಮಿ ಅಥವಾ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಎತ್ತರವಾದ ಪ್ರದೇಶಗಳಲ್ಲಿ ಸಮತಟ್ಟಾದಂತಹ ಭೂಭಾಗವನ್ನು ಹೊಂದಿರುತ್ತೆ, ಜೊತೆಗೆ ಇಳಿಜಾರಾಗಿರ್ತ ಸಣ್ಣ ಪುಟ್ಟ ಇಳಿಜಾರಾಗಿರ್ತಕ್ಕಂತಹ ಭೂಮಿಯನ್ನು ಹೊಂದಿರುತ್ತೆ. ಇದನ್ನು ನಾವು ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ರಸ್ಥಭೂಮಿಗಳ ಪ್ರಕಾರಗಳು ಯಾವ್ಯಾವು? ಎಷ್ಟು ಪ್ರಕಾರ ಇದೆ ಪ್ರಸ್ಥಭೂಮಿಗಳಲ್ಲಿ ಅಂದ್ರೆ ಒಟ್ಟು 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಎಷ್ಟು? 3 ಪ್ರಕಾರಗಳು. ಯಾವ್ಯಾವಪ್ಪ ಅಂತಂದ್ರೆ ಅಂತರ್ಪರ್ವತ ಪ್ರಸ್ಥಭೂಮಿ, 2 ಪರ್ವತಗಳ ಮಧ್ಯೆ ನಡೆಯತಕ್ಕಂಥ ಪ್ರಸ್ಥಭೂಮಿಯನ್ನು ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ಕರಿತೀವಿ. ಜೊತೆಗೆ ಪರ್ವತ ಪಾದದ ಪ್ರಸ್ಥಭೂಮಿ ಮತ್ತು ಖಂಡಾಂತರ ಪ್ರಸ್ಥಭೂಮಿ ಅಂತಕ್ಕಂಥದ್ದು. ಖಂಡಾಂತರ ಪ್ರಸ್ಥಭೂಮಿ ಅಂತಕ್ಕಂಥದ್ದು. ಅಂತರ್ಪರ್ವತ ಪ್ರಸ್ಥಭೂಮಿ ಅಂದ್ರೆ 2 ಪರ್ವತ ಪ್ರದೇಶಗಳ ಮಧ್ಯೆ ಕಂಡು ಬರ್ತಕ್ಕಂಥದ್ದು. ಪರ್ವತ ಪಾದ ಅಂದ್ರೆ ಪರ್ವತದ ಕೆಳಗಡೆ ಕಂಡು ಬರ್ತಕ್ಕಂಥ ಪ್ರಸ್ಥಭೂಮಿ. ಖಂಡಾಂತರ ಅಂದ್ರೆ ಖಂಡಗಳ ನಡುವೆ ಕಂಡು ಬರ್ತಕ್ಕಂತಹ ಪ್ರಸ್ಥಭೂಮಿಗಳನ್ನ ಖಂಡಾಂತರ ಪ್ರಸ್ಥಭೂಮಿ. ಈ ರೀತಿಯಾಗಿ ಪ್ರಸ್ಥಭೂಮಿಯಲ್ಲಿ 3 ಪ್ರಕಾರಗಳು. ಹಾಗಾದ್ರೆ ಮತ್ತೆ ಮುಂದೆ ಇದ್ರ ಮೇಲೆ ಯಾವ ರೀತಿಯ ಕ್ವಶನ್ ಕೇಳಬಹುದು? ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆ ಪ್ರಕಾರಗಳನ್ನು ನೋಡಿದ್ವಿ. ಹಾಗಾದ್ರೆ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಖನಿಜ ಸಂಪತ್ತಿನ ಉಗ್ರಾಣವಾಗಿವೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕವಾಗಿವೆ. ಖನಿಜ ಸಂಪತ್ತಿನ ಉಗ್ರಾಣವಾಗಿದೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕವಾಗಿದೆ, ಫಲವತ್ತಾದ ಮಣ್ಣು ಹೊಂದಿದ್ದು ಕೃಷಿಗೆ ಪೂರಕವಾಗಿದೆ. ಕೃಷಿಗೆ ಉತ್ತಮವಾದಂತಹ ನೆಲ ಅಂತ, ಭೂಮಿ ಅಂತ ಕರಿಬಹುದು. ಪ್ರಾಣಿಗಳ ಸಾಕಾಣಿಕೆಗೆ ಉಪಯುಕ್ತವಾಗಿದೆ. ಸಮತಟ್ಟಾದ ಭೂಮಿಯನ್ನು ಹೊಂದಿರತಕ್ಕಂಥದ್ದಲ್ಲಿ, ಹಾಗಾಗಿ ಇಲ್ಲಿ ಉತ್ತಮವಾದಂತಹ ಹುಲ್ಲುಗಾವಲನ್ನು ನೋಡಬಹುದು. ಅಲ್ಲಿ ಹುಲ್ಲುಗಾವಲಿದ್ದಂತಹ ಪ್ರಾಣಿಗಳನ್ನು ಸಾಕಬಹುದು. ಅನೇಕ ಸಂಪತ್ತುಗಳನ್ನು, ಖನಿಜ ಸಂಪತ್ತುಗಳನ್ನು ನೋಡಬಹುದು. ಫಲವತ್ತಾದ ಮಣ್ಣನ್ನು ಹೊಂದಿರ್ತದೆ, ಹಾಗಾಗಿ ಇಲ್ಲಿ ಕೃಷಿ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯಾಗಿ ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆಯನ್ನ ನೋಡಿದ್ವಿ. ಹೌದಾ? ಪರ್ವತ ಪ್ರಸ್ಥಭೂಮಿ ಅಂತ, ಅಂತರ್ಪರ್ವತ ಪ್ರಸ್ಥಭೂಮಿ, ಪರ್ವತ ಪಾದದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ 3 ಪ್ರಕಾರಗಳನ್ನು ನೋಡಿದ್ವಿ. ಜೊತೆಗೆ ಅದರ ಪ್ರಾಮುಖ್ಯತೆ ಅಂದ್ರೆ 4 ಪ್ರಕಾರಗಳನ್ನು ನೋಡಿದ್ವಿ. ಈ ರೀತಿಯಾಗಿ ಪ್ರಸ್ಥಭೂಮಿಗಳ ಕುರಿತು ನಾವು ನೋಡಿದ್ವಿ. ಹಾಗಾದ್ರೆ ಮುಂದಿನ ಪ್ರಕಾರ ಮೈದಾನಗಳು ಅಂತಕ್ಕಂಥದ್ದು. ಯಾವುದು? ಮೈದಾನಗಳು ಅಂತಕ್ಕಂಥದ್ದು. ಹಾಗಾದ್ರೆ ಮೈದಾನಗಳು ಅಂದ್ರೆ ಏನು? ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳನ್ನುಳ್ಳ, ವಿಶಾಲವಾದ ಅಂದ್ರೆ ವಿಸ್ತಾರವಾದಂತಹ ಮತ್ತು ಸಮತಟ್ಟಾಗಿರ್ತಕ್ಕಂಥ ಮತ್ತು ಸ್ವಲ್ಪವೇ ಏರು ಮತ್ತು ತಗ್ಗುಗಳನ್ನುಳ್ಳಕ್ಕಂತಹ ಭೂಭಾಗವನ್ನ ಮೈದಾನಗಳೆಂದು ಕರೆಯುತ್ತೇವೆ. ನೋಡ್ರಿ, ಮೈದಾನಗಳಂದ್ರೆ ಭೂಮಿಯ ಮೇಲೆ ವಿಶಾಲವಾದಂತಹ ಮತ್ತು ಸಮತಟ್ಟಾದಂತಹ ಭೂಮಿ ಇರುತ್ತೆ, ಮತ್ತೆ ಸ್ವಲ್ಪವೇ ಏರಿಳಿತಗಳನ್ನು ಇರ್ತವೆ. ಅಂದ್ರೆ ಸ್ವಲ್ಪ ಏರು ಮತ್ತು ದಿಬ್ಬು ಅಥವಾ ತಗ್ಗು ಅಂತಕ್ಕಂಥ ಪ್ರದೇಶ ಇರುತ್ತೆ. ಏರಿಳಿತಗಳನ್ನುಳ್ಳ ಮತ್ತು ತಗ್ಗಾದ ಭೂಭಾಗಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಮೈದಾನಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ಮೈದಾನದಲ್ಲಿ ಎಷ್ಟು ಪ್ರಕಾರಗಳು? ಮೈದಾನದಲ್ಲಿ ಕೂಡ 3 ಪ್ರಕಾರಗಳನ್ನ ನಾವು ನೋಡ್ತೀವಿ. ಯಾವ ರೀತಿಯಾದಂತಹ ಪ್ರಕಾರಗಳಂದ್ರೆ ರಚನಾ ಮೈದಾನಗಳು, ಸವೆತದಿಂದಾದ ಮೈದಾನಗಳು ಮತ್ತು ಸಂಚಯನದಿಂದಾದ ಮೈದಾನಗಳು ಅಂತಕ್ಕಂಥದ್ದು. ಈ ರೀತಿಯಾದಂತಹ 3 ಮೈದಾನಗಳನ್ನ ನೋಡ್ತೀವಿ. ಹಾಗಾದ್ರೆ ಮೈದಾನದ ಪ್ರಾಮುಖ್ಯತೆ ಏನು? ಮೈದಾನ ಪ್ರದೇಶದ ಪ್ರಾಮುಖ್ಯತೆ ಏನು? ಅದರ ಉಪಯೋಗ ಏನು ಅಂತ ನೋಡೋದಾದ್ರೆ, ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿದೆ. ಫಲವತ್ತಾಗಿರ್ತಕ್ಕಂಥ ಮಣ್ಣು ಮತ್ತು ಸಮತಟ್ಟಾದಂತಹ ಭೂಮಿಯನ್ನು ಹೊಂದಿರ್ತದೆ. ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಉಪಯುಕ್ತ.
ಕೃಷಿ ಮತ್ತು ಕೈಗಾರಿಕೆಗಳನ್ನ ಇಲ್ಲಿ ಅಭಿವೃದ್ಧಿಯನ್ನು ಹೊಂದಿಸಲಿಕ್ಕೆ ತುಂಬಾ ಉಪಯೋಗವಾಗುವಂಥದ್ದು. ಸಾರಿಗೆ ಸಂಪರ್ಕದ ಬೆಳವಣಿಗೆಗೆ ಪ್ರೋತ್ಸಾಹದಾಯಕ. ಸಾರಿಗೆ ಸಂಪರ್ಕದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡುತ್ತೆ. ನಾಗರಿಕತೆಯ ಕೇಂದ್ರಗಳ ನಾಡು. ಅನೇಕ ನಾಗರಿಕತೆಗಳು ಮೈದಾನ ಪ್ರದೇಶಗಳಲ್ಲಿ ಉಗಮವಾಗಿರುವುದನ್ನು ನಾವು ನೋಡ್ತೀವಿ. ಪಟ್ಟಣ ಮತ್ತು ನಗರ ಬೆಳವಣಿಗೆಗೆ ಸಹಾಯಕ. ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ಸಹಾಯಕ. ಈ ರೀತಿಯಾಗಿ ಮೈದಾನಗಳ ಪ್ರಾಮುಖ್ಯತೆಯನ್ನು ನಾವು ನೋಡ್ತೀವಿ. ಅಂದ್ರೆ ಮೈದಾನಗಳಂದ್ರೇನು? ವಿಶಾಲವಾದ, ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳನ್ನುಳ್ಳ ತಗ್ಗಾದ ಭೂಭಾಗಗಳನ್ನು ನಾವು ಮೈದಾನಗಳೆಂದು ಕರೆಯುತ್ತೇವೆ. ಅದರಲ್ಲಿ ಮೈದಾನದ ವಿಧಗಳಂದ್ರೆ ರಚನಾ ಮೈದಾನಗಳು, ಸವೆತದಿಂದಾದ ಮೈದಾನಗಳು ಮತ್ತು ಸಂಚಯನದಿಂದಾದ ಮೈದಾನಗಳು. ಇವು ಪ್ರಕಾರಗಳು, ಮೈದಾನದ ಪ್ರಕಾರಗಳು. ಪ್ರಾಮುಖ್ಯತೆ ಅಂದ್ರೆ ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿದೆ. ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿಗೆ ಉಪಯುಕ್ತವಾಗಿದೆ. ಸಾರಿಗೆ ಸಂಪರ್ಕದ ಬೆಳವಣಿಗೆಗೆ ಪ್ರೋತ್ಸಾಹದಾಯಕವಾಗಿದೆ. ನಾಗರಿಕತೆಗಳ ಕೇಂದ್ರ ನಾಡು ಅಂತಾಗಿರ್ತಕ್ಕಂಥದ್ದು. ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ಸಹಾಯಕವಾಗಿರುವಂತದ್ದು. ಈ ರೀತಿಯಾಗಿ ಮೈದಾನಗಳನ್ನು ನೋಡಿದ್ವಿ. ಹಾಗಾದ್ರೆ 4ನೇ ಸ್ವರೂಪ ಯಾವುದು? ಮರುಭೂಮಿ ಅಂತ ಹೇಳ್ತೀವಿ. ಯಾವುದು? ಮರುಭೂಮಿ. ಮೊದಲನೇ ಅಂದ್ರೆ ಭೂ ಸ್ವರೂಪಗಳಲ್ಲಿ ಮೊದಲನೇ ಸ್ವರೂಪ ಯಾವ್ದಪ್ಪ ಅಂತಂದ್ರೆ ಪರ್ವತಗಳು, ಎರಡನೇದಾಗಿ ಪ್ರಸ್ಥಭೂಮಿಗಳು, ಮೂರನೇದಾಗಿ ನೋಡಿದ್ವಿ ಮೈದಾನಗಳು. ಹಾಗಾದ್ರೆ 4ನೇದು ಮರುಭೂಮಿ ಅಂತಕ್ಕಂಥದ್ದು. ಹಾಗಾದ್ರೆ ಮರುಭೂಮಿ ಅಂದ್ರೆ ಏನು? ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶಾಲವಾದ ಅಥವಾ ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರುಭೂಮಿ ಅಂತ ಹೇಳಿ ಕರಿತೀವಿ. ಅಂದ್ರೆ ವಿಶಾಲವಾದ, ತುಂಬಾ ದೊಡ್ಡದಾಗಿರ್ತಕ್ಕಂಥ ಮತ್ತು ಅನೇಕ ಪ್ರದೇಶಗಳಲ್ಲಿ ವಿಸ್ತಾರವನ್ನು ಹೊಂದಿರ್ತಕ್ಕಂಥದ್ದು ಶುಷ್ಕ ಪ್ರದೇಶ. ಅಂದ್ರೆ ಒಣ ಪ್ರದೇಶ. ಅಲ್ಲಿ ಯಾವುದೇ ರೀತಿಯ ನೀರು ಸಿಗುವುದಿಲ್ಲ, ಅದು ಪೂರ್ತಿ ಒಣವಾಗಿರ್ತದೆ. ಮರಳಿಂದ ಕೂಡಿದ ಪ್ರದೇಶನ ಮರುಭೂಮಿ ಅಂತ ಕರಿತೀವಿ. ಹಾಗಾದ್ರೆ ಮರುಭೂಮಿಯ ಪ್ರಾಮುಖ್ಯತೆ ಏನಿದೆ? ಇದೆಯಾ ಪ್ರಾಮುಖ್ಯತೆ? ಅಲ್ಲಿ ಏನು ನೀರಿಲ್ಲ, ಒಣ ಪ್ರದೇಶ. ಹಾಗಾದ್ರೆ ಅಲ್ಲಿ ಅದರ ಉಪಯೋಗ ಏನು ಅಂತ ನೋಡೋದಾದ್ರೆ ಇರುತ್ತೆ. ಎಲ್ಲಾ ಒಂದು ಪ್ರದೇಶದ ಒಂದೊಂದು ಉಪಯೋಗತೆ ಹೊಂದಿರುತ್ತೆ. ಅದರ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಅಲೆಮಾರಿ ಜನರು ಹೆಚ್ಚಾಗಿ ವಾಸಿಸುತ್ತಾರೆ. ಮರುಭೂಮಿಯ ಪ್ರಾಮುಖ್ಯತೆ ಅಂದ್ರೆ ಅಲೆಮಾರಿ ಜನರು ಹೆಚ್ಚಾಗಿ ವಾಸಿಸುತ್ತಾರೆ. ಜೊತೆಗೆ ಜಾನುವಾರುಗಳಿಂದ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾರೆ. ಅಲ್ಲಿ ಜಾಸ್ತಿ ಬಳಸುವುದು ಯಾವ ಪ್ರಾಣಿ ಅಂತಂದ್ರೆ ಒಂಟೆಯನ್ನು ಬಳಸುವುದನ್ನ ನೀವು ನೋಡಿ. ಹೌದಾ? ಒಂಟೆ ಮರುಭೂಮಿಯ ಹಡಗು ಅಂತ ಹೇಳಿ ಕರಿತೀವಿ. ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಲೆಮಾರಿ ಜನರು ಹೆಚ್ಚಾಗಿ ವಾಸಿಸುತ್ತಾರೆ. ಜಾನುವಾರುಗಳಿಂದ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾರೆ. ಮರುಭೂಮಿ ಅಷ್ಟೊಂದು ಫಲವತ್ತಾದ ಭೂಮಿ ಅಲ್ಲ. ಅದು ಅಷ್ಟು ಫಲವತ್ತಾದಂತ ಭೂಮಿ ಅಲ್ಲ. ಯಾಕಂದ್ರೆ ಅಲ್ಲಿ ಮಳೆನೇ ಬರುವುದಿಲ್ಲ. ಹಾಗಾಗಿ ಯಾವುದೇ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನೀರು ದೊರಕುವ ಕಡೆಗಳಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ. ಎಲ್ಲಿ ಅಲ್ಪ ಸ್ವಲ್ಪ ನೀರು ಕಂಡು ಬರುತ್ತಲ್ಲ ಅಲ್ಲಿ ಬೆಳೆಗಳನ್ನ ಬೆಳೆಯುತ್ತಾರೆ. ಪೆಟ್ರೋಲಿಯಂ ಉತ್ಪಾದನೆಗೆ ಉಪಯುಕ್ತವಾಗಿದೆ. ನೋಡ್ರಿ, ಇದು ಹೆಚ್ಚು ಇಂಪಾರ್ಟೆಂಟ್ ಇರುತ್ತೆ. ಹೇರಳವಾಗಿ ಅಲ್ಲಿ ಪೆಟ್ರೋಲಿಯಂ ಉತ್ಪಾದನೆಯನ್ನ ಮಾಡಬಹುದು. ಈ ರೀತಿಯಾದಂತಹ ಮರುಭೂಮಿಯ ಪ್ರಾಮುಖ್ಯತೆಯನ್ನು ನಾವು ನೋಡ್ತೀವಿ. ಒಟ್ಟು 5 ಉಪಯೋಗ ಇದೆ, ಪ್ರಾಮುಖ್ಯತೆ ಇದೆ. ಹಾಗಾದ್ರೆ ಮರುಭೂಮಿ ಅಂದ್ರೆ ವಿಶಾಲವಾದ ಅಥವಾ ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರುಭೂಮಿ ಅಂತ ಹೇಳಿ ಕರಿತೀವಿ. ಅದರ ಪ್ರಾಮುಖ್ಯತೆ ನೋಡೋದಾದ್ರೆ ಅಲೆಮಾರಿ ಜನರು ಹೆಚ್ಚಾಗಿ ವಾಸಿಸುತ್ತಾರೆ. ಜಾನುವಾರುಗಳಿಂದ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾರೆ. ಮರುಭೂಮಿಯು ಅಷ್ಟೊಂದು ಫಲವತ್ತಾದ ಭೂಮಿ ಅಲ್ಲ. ನೀರು ದೊರಕುವ ಕಡೆಗಳಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ. ಪೆಟ್ರೋಲಿಯಂ ಉತ್ಪಾದನೆಗೆ ಉಪಯುಕ್ತವಾಗಿದೆ ಅಂತಕ್ಕಂಥದ್ದು. ನನ್ಗೆ ಒಂದು ಆಸೆ ಏನಪ್ಪಾ ಅಂತಂದ್ರೆ, ಇದು ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ ನನಗೂ ಕೂಡ ಉಪಯೋಗ ಆಗುತ್ತೆ. ಜೊತೆಗೆ ಹಲವಾರು ಜನರು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಬರುತ್ತೆ, ಪತ್ರಿಕೆ 2ರಲ್ಲಿ ವಿವರಣಾತ್ಮಕ ಉತ್ತರಗಳು ಯಾವ ರೀತಿಯಾಗಿ ಬರಿಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಕೂತ್ಬಿಡ್ತಾರೆ. ಕೆಲವರು ಪ್ರಾಮುಖ್ಯತೆ ಬರೀರಿ ಅಂದ್ರೆ ಪ್ಯಾರಾಗ್ರಾಫ್ ಬರ್ಕೊಂತ ಕೂತ್ಬಿಡ್ತಾರೆ. ಆತರ ಬರೆಯೋದ್ರಿಂದ ಪೇಪರ್ ಅಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಹಾಗೆ ಪಾಯಿಂಟ್ಸ್ ಹಾಕಿ ನಂಬರ್ ಹಾಕಿ ಬರೆದ್ರೆ ತುಂಬಾ ಪೇಪರ್ ನೀಟ್ ಆಗಿ ಕಾಣುತ್ತೆ. ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದರ ಕ್ಲಾಸ್ ಅನ್ನು ಉಪಯೋಗ ಪಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇವಾಗ ಈ ಬಿಗಿನರ್ಸ್ ಏನಾರ GPST ಗೆ ಸ್ಟಡಿ ಮಾಡ್ತಾ ಇದ್ರೆ ಇದಕ್ಕೆ ತುಂಬಾ ಉಪಯುಕ್ತವಾದಂತ ಕ್ಲಾಸಸ್. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡ್ರಿ. ಹಾಗೆ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸದಾ ನೋಟಿಫೈ ಆಗಿರ್ರಿ. GPST ಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನದ ವಿವರಣಾತ್ಮಕ ಉತ್ತರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕ್ಲಾಸಸ್ ಗಳನ್ನ ನಿಮಗೆ ಇಲ್ಲಿ ಈ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇದೆ. ನೋಡ್ರಿ, ಅದನ್ನ ಉಪಯೋಗ ಪಡ್ಕೊಡ್ರಿ ಅಂತ ಹೇಳ್ತಾ 4ನೇ ಮತ್ತು 5ನೇ ಸ್ವರೂಪ ಯಾವ್ದಪ್ಪ ಅಂತಂದ್ರೆ ದ್ವೀಪಗಳು ಅಂತಕ್ಕಂಥದ್ದು. ಯಾವುದು? ದ್ವೀಪಗಳು ಅಂತಕ್ಕಂಥದ್ದು. ಹಾಗಾದ್ರೆ ದ್ವೀಪಗಳಂದ್ರೇನು? ಸಾಗರ, ಸಮುದ್ರ, ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗವನ್ನ ದ್ವೀಪವೆಂದು ಕರೆಯುತ್ತೇವೆ. ನೀವೆಲ್ಲರೂ
ದ್ವೀಪಗಳನ್ನ ನೋಡಿರ್ತೀರಿ, ಅಂಡಮಾನ್ ನಿಕೋಬಾರ್, ಮಾಲ್ಡೀವ್ಸ್ ಈ ರೀತಿಯಾದಂತಹ ದ್ವೀಪಗಳನ್ನ ನಾವು ನೋಡಿರ್ತೀವಿ. ನೋಡಿರ್ಲಿ, ಹಾಗಾದ್ರೆ ದ್ವೀಪ ಅಂದ್ರೆ ಸಾಗರ, ಸಮುದ್ರ ಮತ್ತು ಸರೋವರಗಳಲ್ಲಿ, ಸಾಗರ, ಸಮುದ್ರದ, ಸರೋವರ, ನದಿಗಳ ಸುತ್ತಲೂ ನೀರಿನಿಂದ ಆವರಿಸಿರುವಂತದ್ದು ಮತ್ತು ಚಿಕ್ಕ ಚಿಕ್ಕ ಭೂಭಾಗವನ್ನು ಹೊಂದಿರತಕ್ಕಂಥ ಭೂಭಾಗವನ್ನು ಏನಂತ ಕರಿತೀವಿ, ದ್ವೀಪವೆಂದು ಕರೆಯುತ್ತೇವೆ. ಹಾಗಾದ್ರೆ ದ್ವೀಪಗಳಲ್ಲಿ ಹಲವಾರು ಪ್ರಕಾರಗಳು, ವಿಧಗಳಿದಾವೆ. ಯಾವ್ಯಾವು ಅದರ ಪ್ರಕಾರಗಳು ಅಂದ್ರ, ದ್ವೀಪಗಳ ವಿಧಗಳನ್ನು ನೋಡುವುದಾದ್ರೆ ಖಂಡಾಂತರ ದ್ವೀಪಗಳು, 2 ಸಾಗರಿಕ ದ್ವೀಪಗಳು, 3 ಜ್ವಾಲಾಮುಖಿ ದ್ವೀಪಗಳು, 4 ಹವಳದ ದ್ವೀಪಗಳು ಅಂತಕ್ಕಂಥದ್ದು ದ್ವೀಪಗಳ ವಿಧಗಳನ್ನ ನಾವು ನೋಡ್ತೀವಿ. ಈ ರೀತಿಯಾಗಿ 4 ಪ್ರಕಾರದ ದ್ವೀಪಗಳ ವಿಧಗಳನ್ನ ನೋಡಿದ್ವಿ. ಹಾಗಾದ್ರೆ ದ್ವೀಪಗಳ ಪ್ರಾಮುಖ್ಯತೆ ಅಂದ್ರೆ ಏನು? ದ್ವೀಪಗಳ ಪ್ರಾಮುಖ್ಯತೆ, ಒಟ್ಟು 4 ವಿಧಗಳನ್ನ ನೋಡಿದ್ವಿ. ಯಾವ ರೀತಿಯಾಗಿ ಈ ದ್ವೀಪಗಳು ಇರ್ತವೆ? ಕೇವಲ ಖಂಡಾಂತರ ದ್ವೀಪಗಳನ್ನ, ಸಾಗರಿಕ ದ್ವೀಪಗಳು ಅಂತಕ್ಕಂಥದ್ದು. ಹಾಗಾದ್ರೆ ಒಟ್ಟು ದ್ವೀಪ ಅಂದ್ರೆ ಸಾಗರ, ಸಮುದ್ರ, ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗವನ್ನು ದ್ವೀಪ ಅಂತ ಕರಿದ್ವಿ. ಹಾಗಾದ್ರೆ ದ್ವೀಪಗಳ ವಿಧಗಳಂದ್ರೆ ಖಂಡಾಂತರ ದ್ವೀಪಗಳು, ಸಾಗರಿಕ ದ್ವೀಪಗಳು, ಜ್ವಾಲಾಮುಖಿ ದ್ವೀಪಗಳು ಮತ್ತು ಹವಳದ ದ್ವೀಪಗಳು ಅಂತಕ್ಕಂಥದ್ದು 4 ವಿಧಗಳನ್ನ ನೋಡಿದ್ವಿ. ಹಾಗಾದ್ರೆ ಇದರ ಪ್ರಾಮುಖ್ಯತೆ ಏನಾದ್ರು ಇದೆಯಾ? ದ್ವೀಪಗಳಿಂದ ಹಲವಾರು ಪ್ರಾಮುಖ್ಯತೆ, ಉಪಯೋಗ ಇದೆ. ಏನಪ್ಪಾ ಅಂತಂದ್ರೆ, ಅನುಕೂಲಕರವಾದ ವಾಯುಗುಣವನ್ನು ಹೊಂದಿದೆ. ಅನುಕೂಲಕರವಾದಂತಹ ವಾಯುಗುಣವನ್ನು ಹೊಂದಿದೆ. ಆಕರ್ಷಣೀಯ ಪ್ರವಾಸಿ ಸ್ಥಾನವಾಗಿದೆ. ಆಕರ್ಷಣೀಯ ಪ್ರವಾಸಿ ತಾಣವಾಗಿರ್ತಕ್ಕಂಥದ್ದು. ಮೀನುಗಾರಿಕೆಗೆ ಸಹಾಯಕವಾಗಿರ್ತಕ್ಕಂಥದ್ದು. ಅನೇಕ ಬುಡಕಟ್ಟು ಸಮುದಾಯಗಳ ವಾಸಸ್ಥಾನ. ದ್ವೀಪಗಳಲ್ಲಿ ಹಲವಾರು ಬುಡಕಟ್ಟು ಜನರು ಅಲ್ಲಿ ವಾಸಿಸುವುದನ್ನ ನಾವು ನೋಡ್ತೇವೆ. ಈಗ ಅಂಡಮಾನ್ ನಿಕೋಬಾರ್ಗೆ ಹೋದ್ರೆ ಅಲ್ಲಿ ಚಾಂಪಿಯನ್, ಸ್ಯಾಂಟಿನಲ್, ಜರ್ವಾ ಈ ತರ ಬುಡಕಟ್ಟು ಜನಾಂಗಗಳನ್ನ ನೋಡ್ತೀವಿ, ಹೌದಾ? ಮತ್ತು ಹವಳದ ಆಕರ್ಷಣೀಯ ಸ್ಥಳಗಳನ್ನು ನಾವು ನೋಡಬಹುದು. ಹವಳದ ಆಕರ್ಷಣೀಯ ಸ್ಥಾನಗಳನ್ನು ನಾವು ನೋಡಬಹುದು. ಈ ರೀತಿಯಾಗಿ ದ್ವೀಪಗಳ ಪ್ರಾಮುಖ್ಯತೆಯನ್ನ ನೋಡಿದ್ವಿ. ಅಂದ್ರೆ ಅನುಕೂಲಕರವಾದಂತಹ ವಾಯುಗುಣವನ್ನು ಹೊಂದಿದೆ, ಆಕರ್ಷಣೀಯ ಪ್ರವಾಸಿ ಸ್ಥಾನವಾಗಿವೆ, ಮೀನುಗಾರಿಕೆಗೆ ಸಹಾಯಕವಾಗಿದೆ, ಅನೇಕ ಬುಡಕಟ್ಟು ಸಮುದಾಯಗಳ ವಾಸಸ್ಥಾನವಾಗಿದೆ ಮತ್ತು ಹವಳದ ಆಕರ್ಷಣೀಯ ಸ್ಥಳಗಳನ್ನು ಹೊಂದಿರತಕ್ಕಂಥದ್ದು. ಈ ರೀತಿಯಾಗಿ ದ್ವೀಪಗಳ ಪ್ರಾಮುಖ್ಯತೆಯನ್ನು ಕುರಿತು ನೋಡಿದ್ವಿ. ಹಾಗಾದ್ರೆ ನಾವು ಇವತ್ತಿನ ತರಗತಿಯೊಳಗೆ ಏನ್ ನೋಡಿದ್ವಿಪ್ಪ ಅಂತಂದ್ರೆ, ಒಟ್ಟು ಭೂಸ್ವರೂಪಗಳು, ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಮತ್ತು ಆ ಭೂಸ್ವರೂಪಗಳ ಪ್ರಕಾರಗಳು ಜೊತೆಗೆ ಆ ಪ್ರಕಾರಗಳ ಜೊತೆಗೆ ಅದರ ಪ್ರಾಮುಖ್ಯತೆಗಳೇನು, ಭೂಸ್ವರೂಪಗಳ ಪ್ರಾಮುಖ್ಯತೆಗಳೇನು, ಯಾವ ರೀತಿಯಾಗಿ ನಮಗೆ ಉಪಯೋಗವಾಗಿವೆ ಅಂತಕ್ಕಂಥದ್ದನ್ನ ನೋಡಿದ್ವಿ. GPSTಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ಪತ್ರಿಕೆಗೆ, 2ನೇ ಪತ್ರಿಕೆಗೆ ವಿವರಣಾತ್ಮಕ ಉತ್ತರಗಳು ಇರ್ತವಲ್ಲ, 100 ಅಂಕಗಳು ಇರ್ತವೆ. ಆ ಅಂಕಗಳಿಗೆ ಸಂಬಂಧಪಟ್ಟಂತಹ ಕ್ಲಾಸಸ್ ಇದಾಗಿರ್ತಕ್ಕಂಥದ್ದು. ದಯವಿಟ್ಟು ಇದರ ಉಪಯೋಗನ ಪಡ್ಕೊಳ್ರಿ. ಹಾಗೆ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಹೇಳ್ರಿ, ವಿಡಿಯೋಸ್ನ ಅವರಿಗೂ ಕೂಡ ಶೇರ್ ಮಾಡ್ರಿ, ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ನೊಂದಿಗೆ ಮತ್ತೆ ಮುಂದೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.